ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಅಲ್ಲಿ ಡೇ 5 ಫುಡ್ ಚಾರ್ಟ್ ಪ್ಲಾನ್ ಹೇಗೆಲ್ಲ ಇರುತ್ತೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತು ಆಕ್ಚುಲಿ ಎದ್ದಿದ್ದು ಲೇಟ್ ಆಗೋಯ್ತು. ನನ್ನ ಮಗಂಗೂ ಸ್ಕೂಲಿಗೆ ಟೈಮ್ ಆಯ್ತು. ಅದಕ್ಕೆ ಅವನಿಗೆ ಸಪ್ರೇಟ್ ಆಗಿ ಟಿಫನ್ ಮಾಡಿ ರೆಡಿ ಮಾಡಿ ಕಳ್ಸೋ ಅಷ್ಟರೊಳಗೆ ಟೈಮ್ ಆಗೋಗಿತ್ತು. ಇವಾಗ ಇನ್ನೇನು ಟಿಫನ್ ತಿನ್ನೋದು ಅಂತ ಅನ್ಕೊಂಡು ಪಪಾಯ ಸಲಾಡ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂತಿದ್ದೀನಿ. ಇಲ್ಲಿ ನಾನು ಒಂದ್ ಸ್ವಲ್ಪ ಪಪಾಯನ ತಗೊಂಡು ನೀಟಾಗಿ ವಾಶ್ ಮಾಡಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಒಂದು ಬೌಲ್ಗೆ ಹಾಕೊಂಡು ನೆಕ್ಸ್ಟ್ ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ತುರಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಿದ್ದೀನಿ. ಪಪಾಯನ ತಿನ್ನೋದ್ರಿಂದ ನಮಗೆ ತುಂಬಾ ಯೂಸ್ಫುಲ್ ಇದೆ. ಅದು ಡಯಟ್ ಮಾಡ್ತಿರೋರಿಗಂತೂ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದನ್ನ ತಿನ್ನೋದ್ರಿಂದ ಬೇಗ ಹೊಟ್ಟೆ ತುಂಬುತ್ತೆ, ಮತ್ತೆ ಬೇಗ ಹೊಟ್ಟೆನೂ ಹಸಿವಾಗಲ್ಲ. ಅದು ಅಲ್ಲದೆ ಇದು ನಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಅದರಲ್ಲೂ ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಷಯ ಏನಪ್ಪಾ ಅಂತ ಅಂದ್ರೆ, ಇದು ನಮ್ಮ ಸೌಂದರ್ಯನ ಹೆಚ್ಚಿಸುತ್ತೆ. ನಮ್ಗೆ ಇನ್ನ ಏಜ್ ಆಗಿಲ್ಲ ಅನ್ನೋ ರೀತಿ ಕಾಣಿಸೋ ತರ ಮಾಡುತ್ತೆ. ಹಾಗಾಗಿ ಪಪ್ಪಾಯನ ತಿಂದ್ರೆ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ಸ್ ಇದೆ. ಪಪ್ಪಾಯ ತಿನ್ನೋಕೆ ನಿಮ್ಗೆ ಏನಾದ್ರೂ ಬೇಜಾರಾದ್ರೆ ಈ ತರ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಬೇಕಿದ್ರೆ ಹನಿ ಅಥವಾ ಶುಗರ್ ಅಥವಾ ಬೆಲ್ಲ ಏನಾದ್ರೂ ಹಾಕೊಂಡು ತಿನ್ಬೋದು. ಬಟ್ ಪಪ್ಪಾಯದಲ್ಲೇ ತುಂಬಾ ಸ್ವೀಟ್ ಇತ್ತು, ಹಾಗಾಗಿ ನಾನು ಏನು ಹಾಕಲಿಲ್ಲ. ಬರೀ ಪಪ್ಪಾಯ ಮತ್ತೆ ತೆಂಗಿನ ತುರಿ ಅಷ್ಟೇ ಹಾಕಿದ್ದೀನಿ. ಇಷ್ಟು ತಿಂದ್ರೆ ಸಾಕು, ಫುಲ್ ಆಗುತ್ತೆ ಹೊಟ್ಟೆ. ವೇಟ್ ಲಾಸ್ ಮಾಡಬೇಕು ಅಂತ ಅನ್ಕೊಂಡವ್ರಿಗೆ ಇದು ಬೆಸ್ಟ್ ರೆಸಿಪಿ. ಇದು ನೀವು ಒಂದ್ಸಲ ಟ್ರೈ ಮಾಡಿ. ಬ್ಯೂಟಿ ಬಗ್ಗೆ ಯಾರಿಗೆ ಚಿಂತೆ ಇರಲ್ಲ ಹೇಳಿ? ಎಲ್ರಿಗೂ ಚಿಂತೆ ಇರುತ್ತೆ. ಅದರಲ್ಲೂ ನಮ್ಮ ಹೆಣ್ಮಕ್ಳಿಗೆ ಬ್ಯೂಟಿ ಬಗ್ಗೆ ಅಂತೂ ತುಂಬಾ ಅಂದ್ರೆ ತುಂಬಾ ಯೋಚನೆ ಆಗಿರುತ್ತೆ. ಒಂಚೂರು ಚಿಕ್ಕ ಪಿಂಪಲ್ ಆದ್ರೆ ಸಾಕು ಅದೇ ಮುಗಿಸ್ಕೊಳ್ಳೋದು, ಆಮೇಲೆ ಒಂದ್ ಸ್ವಲ್ಪ ಫೇರ್ ಆಗ್ಬೇಕು ಅಂತಂದ್ರೆ ಏನ್ ಮಾಡೋದು, ಆ ಥರ ಎಲ್ಲ ಯೋಚನೆ ಇರುತ್ತೆ. ನಾನು ಅದಕ್ಕೆ ಇವತ್ತು ಪಪ್ಪಾಯನ್ನ ಯೂಸ್ ಮಾಡ್ಕೊಂಡು ಒಂದು ಫೇಸ್ ಪ್ಯಾಕ್ ನ ಮಾಡ್ತಾ ಇದ್ದೀನಿ. ಇದರಿಂದ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ಸ್ ಇದೆ. ಇದನ್ನ ಯೂಸ್ ಮಾಡಿ ಇನ್ಸ್ಟೆಂಟ್ ಗ್ಲೋನ ನೀವು ಪಡ್ಕೊಬಹುದು. ಅದು ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮತ್ತೆ ನಿಮ್ ಕಣ್ ಮುಂದೆನೆ ನಾನು ಹೇಗಾಗುತ್ತೆ, ಹೇಗೆ ಅಪ್ಲೈ ಮಾಡೋದು ಮತ್ತೆ ರಿಸಲ್ಟ್ ಹೇಗಿರುತ್ತೆ ಅದನ್ನ ತೋರಿಸ್ತೀನಿ. ಫೇಸ್ ಪ್ಯಾಕ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಸಿಂಪಲ್. ಏನಿಲ್ಲ, ಒಂದ್ 4 ಇಂದ 5 ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಪಪ್ಪಾಯನ ತಗೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಹನಿ ಹಾಕೊಳ್ಳಿ. ಆಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ. ನೀಟಾಗಿ ಅದನ್ನ ಮೂರನ್ನು ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಒಂದು ಸಿಂಪಲ್ ಆಗಿರೋದು ಚೆನ್ನಾಗಿರೋದು ಫೇಸ್ ಪ್ಯಾಕ್ ರೆಡಿ ಆಗುತ್ತೆ. ನಮ್ಮ ಮುಖಕ್ಕೆ ಪಪ್ಪಾಯನ ಅಪ್ಲೈ ಮಾಡೋದ್ರಿಂದ ನಮಗೆ ಪಿಂಪಲ್ ಇದ್ರೆ ಪಿಂಪಲ್ ಕಡಿಮೆ ಆಗುತ್ತೆ. ಮತ್ತೆ ಜೇನುತುಪ್ಪನೂ ಯೂಸ್ ಮಾಡಿದ್ದೀವಿ, ಅಕ್ಕಿ ಹಿಟ್ಟು ಯೂಸ್ ಮಾಡಿದ್ದೀವಿ, ಅದು ಸ್ಕ್ರಬ್ಬರ್ ತರನು ಯೂಸ್ ಆಗುತ್ತೆ. ಮತ್ತೆ ಮುಖ ಇನ್ಸ್ಟಂಟ್ ಗ್ಲೋ ಕೊಡುತ್ತೆ, ಶೈನಿಂಗ್ ಆಗುತ್ತೆ. 1-2 ಪಪ್ಪಾಯ ಯೂಸ್ ಮಾಡೋದ್ರಿಂದ ಸ್ಕಿನ್ಗೆ, ದೇಹಕ್ಕೆ ಎಲ್ಲದಕ್ಕೂ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ಸ್ ಇದೆ. ನಾನಿವಾಗ ಸ್ವಲ್ಪನೇ ಫೇಸ್ ಪ್ಯಾಕ್ನ ತಗೊಂಡು ನೀಟಾಗಿ ನನ್ನ ಮುಖಕ್ಕೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ. ಹಾಗೇನೆ ನಾನು ಒಂದು 5 ಮಿನಿಟ್ಸ್ ನೀಟಾಗಿ ಸ್ಕ್ರಬ್ ಮಾಡ್ಕೊತೀನಿ, ಮಸಾಜ್ ಮಾಡೋ ಥರ ಮಾಡ್ಕೊತೀನಿ. ನೆಕ್ಸ್ಟ್ ಒಂದು 10 ಮಿನಿಟ್ಸ್ ಅದನ್ನ ನೀಟಾಗಿ ಒಣಗೋದಕ್ಕೆ ಬಿಡ್ತೀನಿ. ಇವಾಗ 10 ಮಿನಿಟ್ಸ್ ಬಿಟ್ಟಿದೆ ಹಚ್ಕೊಂಡು. ಇವಾಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ನೀವೇ ನೋಡ್ತೀರಾ ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ. ಗೈಸ್, ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಆಕ್ಚುಲಿ ನಾನು ಫೇಸ್ ವಾಶ್ ಮತ್ತೆ ಸೋಪ್ ಏನು ಯೂಸ್ ಮಾಡಿಲ್ಲ, ಹಂಗೆ ನಾರ್ಮಲ್ ಆಗಿ ನೀರಲ್ಲಿ ಮುಖ ತೊಳ್ಕೊಂಡ್ ಬಂದಿದ್ದೀನಿ ಅಷ್ಟೇನೆ. ನೀವೇ ನೋಡಿ ಡಿಫ್ರೆನ್ಸ್ ಎಷ್ಟು ಕಾಣಿಸ್ತಿದೆ ಅಂತ. ತುಂಬಾ ಬ್ರೈಟ್ ಆಗಿದೆ ಫೇಸು. ನಿಮ್ಗೆ ಏನಾದ್ರೂ ಇನ್ಸ್ಟೆಂಟ್ ಗ್ಲೋ ಬೇಕು, ಏನಾದ್ರೂ ಫಂಕ್ಷನ್ಗೆ ಹೋಗ್ತಿದ್ದೀರಾ ಅಂತ ಅಂದ್ರೆ ಖಂಡಿತ ನೀವು ಈ ರೆಮಿಡಿನ ಟ್ರೈ ಮಾಡಿ. ಪ್ಲಸ್ ನನಗೆ ಇನ್ನ ಹುಷಾರಾಗಿಲ್ಲ, ಕೋಲ್ಡ್ ಹಾಗೆ ಇದೆ, ಜ್ವರನೂ ಇದೆ ಸ್ವಲ್ಪ. ಹಾಗಾಗಿ ನನಗೆ ರೈಸ್ ಎಲ್ಲ ತಿನ್ನೋಕೆ ಆಗ್ತಿಲ್ಲ, ಬಾಯಿ ತುಂಬಾ ಕಹಿ ಆಗ್ತಿತ್ತು. ಹಾಗಾಗಿ ಸ್ವಲ್ಪ ತರಕಾರಿ ಸಾಂಬಾರ್ ಮಾಡ್ಕೊಂಡು ಮುದ್ದೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಮಾಡ್ಕೊಂತಿದ್ದೀನಿ. ನಾನು ಈರುಳ್ಳಿ ಮತ್ತೆ ಟೊಮ್ಯಾಟೊ, ಬೆಳ್ಳುಳ್ಳಿನ ನಾನು ತರಕಾರಿ ಬೇಯಿಸೋದ್ರೊಳಗಡೆನೆ ಹಾಕೊಂಡ್ಬಿಡ್ತೀನಿ ಒಂದೊಂದು. ಅದನ್ನ ನಾವು ಮಸಾಲೆ ಏನ್ ರುಬ್ತೀವಿ ಅದ್ರೊಳಗಡೆ ಹಾಕೊಂಡು ರುಬ್ಕೊಂಡ್ರೆ ನಿಮ್ಗೆ ಟೇಸ್ಟ್ ಇಂದ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರ್ಗೆ. ಈ ಟಿಪ್ಸ್ ನ ನೀವು ಒಂದ್ಸಲ ಫಾಲೋ ಮಾಡಿ. ಬೇಕಿದ್ರೆ ನೋಡಿ, ತಿಳಿ ಸಾಂಬಾರ್ಗೆ ಆಗ್ಲಿ ಯಾವುದಕ್ಕೆ ಆಗ್ಲಿ ನೀವು ಕುಕ್ಕರ್ಗೆ ಆ ಥರ ಹಾಕ್ಬಿಟ್ಟು ಬೇಯಿಸ್ಕೊಂಡು ಆಮೇಲೆ ನೀವು ಮಿಕ್ಸಿಗೆ ಮಾಮೂಲಿ ಸಾಂಬಾರ್ ಪೌಡರು, ಖಾರದ ಪೌಡರ್ ಎಲ್ಲ ಹಾಕ್ತೀರಲ್ಲ, ಅದ್ರ ಜೊತೆ ಅದನ್ನು ಹಾಕೊಂಡು
ಸ್ವಲ್ಪ ತರಕಾರಿಗಳನ್ನ ಹಾಕಿ ರುಬ್ಕೊಂಡು ನೆಕ್ಸ್ಟ್ ಈ ತರ ಕುದಿಸ್ಕೊಂಡ್ರೆ ನಿಮ್ಗೆ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು. ಗಸ್ ಇವಾಗ ಮುದ್ದೆ ಮಾಡೋದು ಅಂದ್ರೇನೆ ತಲೆನೋವಾಗುತ್ತೆ ಎಷ್ಟೊಂದ್ ಜನಕ್ಕೆ. ನಾವ್ ಹೇಗೆ ಮಾಡಿದ್ರುನು ಗಂಟಾಗ್ತಿರುತ್ತೆ ಮುದ್ದೆ. ಮುದ್ದೆನೆ ಮಾಡೋದೇ ಬೇಡ ಬಿಡಪ್ಪ ಅಂತ ಅನ್ನೋ ತರಾನೇ ಆಗಿರುತ್ತೆ. ನಾನು ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ನನ್ಗೂ ಅದೇ ತರ ಫೀಲ್ ಆಗ್ತಿತ್ತು. ಅದಕ್ಕೆ ನಾನು ನಿಮ್ಗೆ ಒಂದು ಟಿಪ್ ಹೇಳ್ತೀನಿ. ಈ ತರ ಮಾಡಿ ಟ್ರೈ ಮಾಡಿ ನೀವು ಒಂದ್ಸಲ. ಚೆನ್ನಾಗಾಗುತ್ತೆ ಮುದ್ದೆ ಗಂಟಿಲ್ದೇನೆ. ಮೊದಲಿಗೆ ನಾನು ನಮ್ಗೆ ಎಷ್ಟು ಮುದ್ದೆಗೆ ಬೇಕೋ ಅಷ್ಟು ಕ್ವಾಂಟಿಟಿ ನೀರ್ನ ಹಾಕೊಂಡು ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕೊಂಡು ನೀಟಾಗಿ ಗಂಟಿಲ್ದೇ ಇರೋ ತರ ಮಿಕ್ಸ್ ಮಾಡ್ಕೊಂತೀನಿ. ಆಮೇಲೆ ನಾನು ಸ್ಟವ್ ಆನ್ ಮಾಡಿ ಅದನ್ನ ಕುದಿಸ್ಕೊಂತೀನಿ. ಅದು ನಾವು ನಾರ್ಮಲ್ ಆಗಿ ಅಂಬ್ಲಿ ಎಲ್ಲ ಹೇಗ್ ಮಾಡ್ತೀವಿ ಆವಾಗ ಥಿಕ್ನೆಸ್ ಬರುತ್ತಲ್ಲ, ಅಲ್ಲಿವರೆಗೂ ನಾವು ಕೈ ಆಡ್ತಾನೆ ಇರ್ಬೇಕು. ಇಲ್ಲ ಅಂದ್ರೆ ಅದು ಗಂಟಾಗೋಗ್ಬಿಡತ್ತೆ. ನೋಡಿ ಇವಾಗ ನೀಟಾಗಿ ಕುದೀತಿದೆ, ಕನ್ಸಿಸ್ಟೆನ್ಸಿನೂ ಕರೆಕ್ಟ್ ಆಗಿದೆ. ಈ ಟೈಮಲ್ಲಿ ನಾನು 1.5 ಬೌಲ್ ಅಷ್ಟು ರಾಗಿ ಹಿಟ್ಟನ್ನ ತಗೊಂಡು ಹಾಕಿದ್ದೀನಿ ಅದಕ್ಕೆ. ನೆಕ್ಸ್ಟ್ ಈ ತರ ಒಂದು ಕೋಲ್ನ ಇಟ್ಬಿಟ್ಟು ನಾನು ಒಂದು 10 ಮಿನಿಟ್ಸು ಲೋ ಫ್ಲೇಮು ಅಲ್ಲ ಮೀಡಿಯಂ ಫ್ಲೇಮು ಅಲ್ಲ ಅದಕ್ಕಿಂತ ಸ್ವಲ್ಪ ಮಧ್ಯದಲ್ಲಿ ಇಟ್ಬಿಟ್ಟು ನೀಟಾಗಿ ಅದನ್ನ ಒಂದು 10 ಮಿನಿಟ್ಸ್ ಕುದಿಸ್ಕೊಂತಿದ್ದೀನಿ. ನೆಕ್ಸ್ಟ್ ಅದು ಕುದ್ದಾದ್ಮೇಲೆ ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಆದಷ್ಟು ಗ್ಯಾಸ್ ಮೇಲೆ ಇದ್ದಾಗ್ಲೇನೆ ಈ ತರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಗಂಟು ಬರೋದು ಕಡಿಮೆ ಆಗುತ್ತೆ. ನಿಮ್ಗೆ ಏನಾದ್ರೂ ಈ ತರ ಮಿಕ್ಸ್ ಮಾಡ್ಕೋಬೇಕಾದ್ರೆ ಮುದ್ದೆ ಕಟ್ಟೋದಕ್ಕೆ ಸ್ವಲ್ಪ ತೆಳು ಆಗಿದೆ ಅಂತ ಅನ್ಸಿದ್ರೆ ಒಂದ್ ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕೊಳ್ಳಿ. ನನ್ಗೆ ಇವಾಗ ತೆಳು ಆಗಿದೆ ಅಂತ ಅನಿಸ್ತು, ಹಾಗಾಗಿ ನಾನು ಮತ್ತೆ ಒಂದ್ ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕೊಂತಿದ್ದೀನಿ. ಮತ್ತೆ ಹಾಕೊಂಡು ಮಿಕ್ಸ್ ಮಾಡ್ಕೊಂತೀನಿ. ಒಂದೊಂದ್ಸಲ ಗಟ್ಟಿ ಆಗ್ಬಿಡುತ್ತೆ, ತುಂಬಾ ಗಟ್ಟಿ ಅನ್ಸುತ್ತೆ ಮುದ್ದೆ. ಆವಾಗ ನೀವ್ ಏನ್ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಬಿಸಿ ನೀರ್ನ ಕಾಯಿಸ್ಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ನೀರ್ನ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಅದು ಕರೆಕ್ಟ್ ಆಗುತ್ತೆ. ನಾನು ಈ ಹಂತದಲ್ಲಿ ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಅಥವಾ ಎಣ್ಣೆನ ಹಾಕೊಂತಿದ್ದೀನಿ. ಅದು ಮುದ್ದೆ ಒಂಥರ ಶೈನಿಂಗ್ ಬರುತ್ತೆ ಮತ್ತೆ ಸಾಫ್ಟ್ ಆಗುತ್ತೆ. ಈ ಟಿಪ್ನು ಯೂಸ್ ಮಾಡ್ಕೊಳ್ಳಿ ನೀವು. ನೆಕ್ಸ್ಟ್ ನಾನು ಇವಾಗ ಕೆಳಗಡೆ ಇಳಿಸ್ಕೊಂಡು ನೀಟಾಗಿ ಈ ತರ ಮಿಕ್ಸ್ ಮಾಡ್ತಿದ್ದೀನಿ. ನಾವಂತೂ ಮುಂಚೆಯಿಂದನೂ ಇದೇ ತರ ಮುದ್ದೆನ ಮಾಡೋದು ಈ ಸ್ಟೈಲಲ್ಲೇನೆ. ಹಿಂದಿನ ಕಾಲದಲ್ಲೆಲ್ಲ ಆಲ್ಮೋಸ್ಟ್ ಮುದ್ದೆನ ಇದೇ ತರ ಮಾಡ್ತಿದ್ದು. ಅದೇ ಪ್ರೊಸೀಜರ್ನ ಯೂಸ್ ಮಾಡ್ತೀನಿ. ನಾವು ಆದಷ್ಟು ಈ ತರ ಎಷ್ಟು ಮಿಕ್ಸ್ ಮಾಡ್ಕೊಂತೀವೋ ಅಷ್ಟು ಗಂಟುಗಳು ಕಡಿಮೆ ಆಗುತ್ತೆ. ಗಂಟು ಇಲ್ದೇನೆ ಮಾಡ್ಬೋದು. ನೆಕ್ಸ್ಟ್ ಇವಾಗ ಒಂದು ಪ್ಲೇಟ್ಗೆ ಸ್ವಲ್ಪ ನೀರ್ನ ಹಾಕೊಂಡು ನಮ್ಗೆ ಎಷ್ಟು ಬೇಕು ಮುದ್ದೆ ಕ್ವಾಂಟಿಟಿ ಅಷ್ಟು ಹಿಟ್ಟನ್ನ ತಗೊಂಡು ನೀಟಾಗಿ ರೌಂಡ್ ಶೇಪಲ್ಲಿ ಮಾಡ್ಕೊಂಡ್ರೆ ನಮ್ಗೆ ಮುದ್ದೆ ರೆಡಿ ಆಗುತ್ತೆ. ನೀವೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಟ್ರಸ್ಟ್ ಮೀ ಗಾಯ್ಸ್, ಈ ತರ ಮಾಡಿದ್ರೆ ಗಂಟು ಬರಲ್ಲ. ನೀವು ಒಂದ್ಸಲ ಮನೆಯಲ್ಲಿ ಈ ಮೆಥಡ್ ಅಲ್ಲಿ ಮುದ್ದೆ ಮಾಡಿ ಟ್ರೈ ಮಾಡಿ ನೋಡಿ ಹೇಗಾಗತ್ತೆ ಅಂತ. ಫೈನಲಿ ನನ್ನ ಊಟ ರೆಡಿ ಆಯ್ತು ಇವತ್ತಿಂದು. ಸ್ವಲ್ಪ ಶೀತ ಆಗಿದೆ, ಜ್ವರ ಬಂದಿದೆ, ಏನ್ ತಿಂದ್ರು ಟೇಸ್ಟ್ ಸಿಗ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಸಮಾಧಾನ ಆಯ್ತು. ಸಾಂಬಾರ್ ಜೊತೆ ಮುದ್ದೆ ಅಂತೂ ತುಂಬಾ ಚೆನ್ನಾಗಿ ಅನಿಸ್ತಿದೆ ನನಗೆ. ಏನೇ ಯಾವುದೇ ತರ ಫುಡ್ ತಿಂದ್ರು ನಮ್ಮ ಸ್ಟೈಲ್ ತರ ಮುದ್ದೆ ತಿನ್ನೋದ್ರಲ್ಲಿ ಇರೋ ಖುಷಿ ಯಾವ ಊಟದಲ್ಲೂ ಇಲ್ಲ ಆಕ್ಚುಲಿ. ಹಾಗೆ ಮಕ್ಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಒಂದ್ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ, ಇವತ್ತು ಶಾಪ್ಗೆ ಏನು ಹೋಗಿರ್ಲಿಲ್ಲ ಹುಷಾರಿಲ್ಲ ಅಂತ, ಅಷ್ಟರಲ್ಲಿ ಈವ್ನಿಂಗ್ ಆಗೋಯ್ತು. ಈವ್ನಿಂಗ್ ಏನೇನಾದ್ರೂ ತಿನ್ಬೇಕಂತ ಅನಿಸ್ತಿತ್ತು. ಹಾಗಾಗಿ ನಾನು ಮಕ್ಕನ ಫ್ರೈ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂಡು ಒಂದ್ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಖಾರದ ಪೌಡರ್ ಹಾಕಿ ಫ್ರೈ ಮಾಡಿ ನೆಕ್ಸ್ಟ್ ನಾವು ಮಕ್ಕನ ಹಾಕೊಂಡು ನೀಟಾಗಿ ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ನಮ್ಗೆ ಮಕ್ಕನ ಫ್ರೈ ರೆಡಿ ಆಗತ್ತೆ. ಇದನ್ನ ನನ್ ಮಗ ತುಂಬಾ ಇಷ್ಟ ಪಡ್ತಾನೆ. ನಾನು ನನ್ ಮಗ ಇಬ್ರು ಇದನ್ನ ತಿನ್ಕೊಂಡ್ವಿ. ನೆಕ್ಸ್ಟ್ ಅಡ್ಗೆ ಚಿಂತೆ ಅಲ್ವಾ, ನೈಟ್ ಡಿನ್ನರ್ಗೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಹೇಗೂ ಜ್ವರ ಬಂದಿದೆ ಅಲ್ವಾ, ಖಾರವಾಗಿ ಏನಾದ್ರು ಮಾಡೋಣ ಅಂತ ಅನ್ಕೊಂಡು ನಾನು ಬಜ್ಜಿ ಮೆಣಸಿನಕಾಯಿ ಇತ್ತು, ನಮ್ಮತ್ತೆ ಒಂದ್ಸಲ ಖಾರ ಮಾಡ್ಕೊಟ್ಟಿದ್ರು. ಅದ್ ನಂಗೆ ತುಂಬಾ ಇಷ್ಟ ಆಗಿತ್ತು. ಬಾಯಿಗೆ ಒಂಥರ ಖಾರವಾಗಿ ಚೆನ್ನಾಗ್ ಅನಿಸ್ತಿತ್ತು. ಇವಾಗ ಹೇಗೂ ಜ್ವರ ಬಂದಿದೆಯಲ್ಲ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಒಂದ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು 100 ಗ್ರಾಮ್ ಆಗುವಷ್ಟು ಬಜ್ಜಿ ಮೆಣಸಿನಕಾಯಿನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡೆ. ನೆಕ್ಸ್ಟ್ ಅದೇ
ಪ್ಯಾನ್ಗೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಹುಣಸೆ ಹಣ್ಣು, ಜೀರಿಗೆ ಮತ್ತೆ ಕರಿಬೇವು ಮತ್ತೆ ಸ್ವಲ್ಪ ಕೊತ್ತಂಬರಿನ ಹಾಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎರಡು ನೀಟಾಗಿ ತಣ್ಣಗಾಗಕ್ ಬಿಟ್ಟೆ. ನೆಕ್ಸ್ಟ್ ಅದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರ್ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ನೀಟಾಗಿ ರುಬ್ಕೊಂಡೆ. ನೆಕ್ಸ್ಟ್ ಅದಕ್ಕೆ ಒಂದು ಒಗ್ಗರಣೆ ಹಾಕೊಳ್ಳೋಣ ಅಂತ ಅನ್ಕೊಂಡೆ. ನೀವು ಒಗ್ಗರಣೆ ಹಾಕ್ತಾನೆ ಇಟ್ಕೊಂಡ್ರೆ ಅದು ಒಂದು 3 to 4 days ಇಟ್ಕೊಂಡು ತಿನ್ಬಹುದು. ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ ಅಂದ್ರೆ ಸ್ವಲ್ಪ ಒಗ್ಗರಣೆ ಹಾಕೊಳ್ಳಿ, ಚೆನ್ನಾಗಾಗುತ್ತೆ ಇಲ್ಲನು. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂಡು ಒಂದ್ ಸ್ವಲ್ಪ ಕಡಲೆಬೇಳೆ ಮತ್ತೆ ಸ್ವಲ್ಪ ಸಾಸಿವೆ, ಕರಿಬೇವು ಮತ್ತೆ ಒಂದ್ ಮೀಡಿಯಂ ಸೈಜ್ದು ಈರುಳ್ಳಿ ಮೀಡಿಯಂ ಸೈಜ್ ಅಲ್ಲಿ ಹೆಚ್ಕೊಂಡಿದ್ದೆ, ಅದನ್ನು ಸಹ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡೆ. ನೆಕ್ಸ್ಟ್ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಆ ಮಸಾಲಾನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡೆ. ಉಪ್ಪು ಸ್ವಲ್ಪ ಕಡಿಮೆ ಇದೆ ಅನ್ಸಿದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ. ನೆಕ್ಸ್ಟ್ ಒಂದು ಸ್ವಲ್ಪ ನೀರ್ ಕಡಿಮೆ ಇದೆ ಅನ್ಸಿದ್ರೆ ನೀರ್ನು ಹಾಕೊಂಡೆ ನಾನು. ಅದಾದ್ಮೇಲೆ ನೀಟಾಗಿ ಕುದಿಸ್ಕೊಳ್ಳಿ. ನೆಕ್ಸ್ಟ್ ಅದು ಖಾರ ಕಡಿಮೆ ಆಗ್ಬೇಕು ಅಂತ ಅಂದ್ರೆ ಒಂದ್ ಸ್ವಲ್ಪ ತೆಂಗಿನ ತುರಿನ ಮೇಲ್ಗಡೆ ಉದುರಿಸ್ಕೊಂಡು ಮತ್ತೆ ಒಂದು 2 minutes ಅದನ್ನ ನೀಟಾಗಿ ಕುದಿಸ್ಕೊಂಡ್ರೆ ನಮ್ಗೆ ಸಖತ್ತಾಗಿರೋದು ಖಾರ ರೆಡಿ ಆಗುತ್ತೆ. ನಾನು ಇದನ್ನ ರೊಟ್ಟಿ ಜೊತೆನೆ ಸರ್ವ್ ಮಾಡ್ಕೊಂಡೆ. ರೊಟ್ಟಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್. ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡ್ಕೊಂತ ಇದ್ದೀನಿ. ರೊಟ್ಟಿನೂ ಒಂದೊಂದ್ ಕಡೆ ಒಂದೊಂದ್ ತರ ಮಾಡ್ತಾರೆ. ಬಿಸಿ ನೀರಲ್ಲಿ ಹಿಟ್ಟು ಹಾಕಿ ಕಲ್ಸ್ಕೊಂಡು ಒಬ್ಬೊಬ್ರು ಮಾಡ್ತಾರೆ. ಮತ್ತೆ ಕೆಲವೊಬ್ರು ಅನ್ನನ ಮಿಕ್ಸಿ ಮಾಡ್ಕೊಂಡು ಅದಕ್ಕೆ ಹಾಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಮಾಡ್ತಾರೆ. ನಮ್ಮ ರಾಜ್ಯದಲ್ಲಿ ಗೊತ್ತಲ್ವಾ, ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದ್ ತರ ಒಂದೊಂದು ವೆರೈಟೀಸ್ ರೊಟ್ಟಿದಲ್ಲೇ ವಿಧವಾಗಿ ಎಲ್ಲ ಮಾಡ್ತಾರೆ. ನಾನು ಹಾಗೇನೆ ನಾರ್ಮಲ್ ಆಗಿ ಬಿಸಿನೀರಿಗೆ ಅಕ್ಕಿ ಹಿಟ್ಟು ಸ್ವಲ್ಪ ಉಪ್ಪು ಹಾಕೊಂಡು ಒಂದ್ ಸ್ವಲ್ಪ ಕುದಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಅದನ್ನ ನಾನು ರೊಟ್ಟಿ ಕೈಯಲ್ಲಿ ತಟ್ಟಕ್ ಬರಲ್ಲ ನನಗೆ, ಅದಕ್ಕೆ ನಾನು ಲಟ್ಟಣಿಗೆಲೆ ಹಾಕೊಂತೀನಿ. ನೆಕ್ಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ಇವತ್ ವಾಕ್ ಮಾಡಕ್ ಹೋಗ್ಲಿಲ್ಲ, ತುಂಬಾ ಸುಸ್ತಾಗಿತ್ತು, ಆಗ್ತಿರ್ಲಿಲ್ಲ. ಹಾಗಾಗಿ ಲೈಟ್ ಆಗಿ ಬಿಸಿನೀರಿಗೆ ಸ್ವಲ್ಪ ಜೀರಿಗೆ ಹಾಕೊಂಡು ಕುದಿಸ್ಕೊಂಡು ನೀರ್ನ ಕುಡಿದು ಇವತ್ತಿನ ದಿನಾನ ನಾನು ಮುಗಿಸ್ದೆ. ಫ್ರೆಂಡ್ಸ್, ಇವತ್ತಿನ ವ್ಲಾಗು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ, ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಒಂದು ವ್ಲಾಗ್ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.